ಗುಡ್ ಮಾರ್ನಿಂಗ್ ಗೈಸ್. ಗಂಟೆ ಸುಮಾರು 3:55 ಆಗಿದೆ. ನಾನಂತೂ ಇವಾಗ ಸ್ಕಂದಗಿರಿ ಹೋಗ್ತಾಯಿದ್ದೀನಿ 4 AM ಟ್ರೆಕ್ ಮಾಡೋಕ್ಕೆ. ಇಲ್ಲಂತೂ ಫುಲ್ ಕತ್ಲೆ ತೋರಿಸ್ತೀನಿ. ಬಹುಶಃ ಈ ಒಂದು ಟಾರ್ಚ್ ಇಟ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಇಲ್ಲಿ 4 AM ಟ್ರೆಕ್ಕಿಂಗ್ ಹಿಂಗೆ ನಡೆಯುತ್ತೆ. ಆ್ಯಕ್ಚುಲಿ ಫುಲ್ ಕತ್ಲೆ ಇರುತ್ತೆ, ಯಾರಿಗೂ ಏನೂ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಕೂಡ ಬೆಳಗಿನ ಸನ್ರೈಸ್ನ ನೀವು ಮೋಡ್ಗಳ ಮೇಲೆ ನೋಡಬೇಕು ಅಂದರೆ ಈ ಥರ ಬರಬೇಕಾಗುತ್ತೆ. ಸಖತ್ತಾಗಿರುತ್ತೆ. ನಾವು ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಬರ್ತಾಯಿದ್ದೀನಿ. ಸೊ ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಚೆಕ್ ಪೋಸ್ಟ್ ಸಿಗುತ್ತೆ. ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ ಸ್ವಲ್ಪ ದೂರ ಹಿಂದೆ. ಪಾರ್ಕಿಂಗ್ 2 ವೀಲರ್ಗೆ ಅಂತ 30 ರೂಪಾಯಿ ಇಸ್ಕೊತಾರೆ. ಇದು ಸ್ಕಂದಗಿರಿಯ ಫಾರೆಸ್ಟ್ ಚೆಕ್ ಪೋಸ್ಟು. ಇಲ್ಲಿ ಇಕೋ ಟೂರಿಸಮ್ ಅವರು ನಿಮ್ಮ ಬುಕ್ ಮಾಡಿರುವಂಥ PDF ಅನ್ನು ನೋಡಿ ಅದರಿಂದ ಸ್ಕ್ಯಾನ್ ಮಾಡಿಕೊಂಡು ಆಮೇಲೆ ನಿಮಗೆ ಹೈಕ್ ಮಾಡೋದಕ್ಕೆ ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ಒಬ್ಬ ಗೈಡ್ ಜೊತೆ ನಿಮ್ಮ ಟ್ರೆಕ್ಕಿಂಗ್ ಅಥವಾ ಹೈಕಿಂಗ್ ಸ್ಟಾರ್ಟ್ ಆಗುತ್ತೆ. ಇವರು ನಮಗೆ ಅಸೈನ್ ಆಗಿರುವಂಥ ಗೈಡ್. ಚೆಕ್ ಪೋಸ್ಟಲ್ಲಿ ನಿಮ್ಮ ಬ್ಯಾಗನ್ನು ಚೆಕ್ ಮಾಡಿ ಅದರಲ್ಲಿ ಸಿಗರೇಟ್, ಲೈಟರ್, ಮ್ಯಾಚ್ ಸ್ಟಿಕ್ಕು ಜೊತೆಗೆ ಬ್ಲೂಟೂತ್ ಸ್ಪೀಕರು ಇದ್ದರೆ ಅದನ್ನ ಅವರೇ ಇಟ್ಕೋತಾರೆ. ಸೊ ಇದು ನಮ್ಮ ಹೈಕ್ ಸ್ಟಾರ್ಟ್ ಪಾಯಿಂಟ್. ಸ್ಕಂದಗಿರಿ ಹೈಕ್ ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥ ಬೇಸಿಕ್ ನೀಡ್ಸ್ ಏನಂತಂದರೆ ಒಂದೊಳ್ಳೆ ಗ್ರಿಪ್ ಇರುವಂಥ ಶೂಸು, ಒಳ್ಳೆ ಬ್ರೈಟ್ ಟಾರ್ಚ್, ಜೊತೆಗೆ ವಾಟರ್ ಬಾಟಲ್ಲು. ಅದ್ರ ಜೊತೆಗೆ ನೀವೇನಾದರೂ ಫುಡ್ ಕ್ಯಾರಿ ಮಾಡ್ತೀರಾ ಅಂದರೆ ಮಾಡ್ಬೋದು, ಅದು ಅಲೌಡ್ ಇದೆ ನಿಮಗೆ. ಆದರೆ ಆದಷ್ಟು ಫುಡ್ಡನ್ನು ತಿಂದು ಪ್ಲಾಸ್ಟಿಕ್ಸನ್ನು ವಾಪಸ್ ತಗೊಂಡು ಬನ್ನಿ ನಿಮ್ಮ ಹತ್ರನೇ ಬರುವಾಗ. ಲಿಟ್ರಲಿ ಏನೂ ಕಾಣಿಸಲ್ಲ. ಆ್ಯಕ್ಚುಲಿ ಅಲ್ಲಿವರೆಗೂ ಗೈಡ್ ಬಂದರು. ಆಮೇಲೆ ಅಲ್ಲಿಂದ ನಾವು ಟೇಕ್ ಓವರ್ ಮಾಡ್ತೀವಿ. ನೋಡಿ, ಈ ಥರ ಸೈನ್ ಬೋರ್ಡ್ಗಳನ್ನ ಹಾಕಿರ್ತಾರೆ. ಎಲ್ಲಿ ಹೋಗಬೇಕು ಅಂತೇಳಿ ಒಂದು ಸಂಪೂರ್ಣ ಮಾಹಿತಿಯನ್ನು ಹಾಕಿದ್ದಾರೆ. ದಿಸ್ ಈಸ್ ಗುಡ್ ಆ್ಯಕ್ಚುಲಿ. ಸ್ಕಂದಗಿರಿ ಬೆಟ್ಟ ಹತ್ತಾ ಇದ್ದೀನಿ. ಇವಾಗ ಟೈಮ್ ಆಲ್ಮೋಸ್ಟ್ 4:30. ಆ್ಯಕ್ಚುಲಿ ನಾನೇ ಫಸ್ಟಲ್ಲಿದ್ದೀನಿ. ಇನ್ನೆಲ್ಲರೂ ಒಂದು ಸ್ವಲ್ಪ ದೂರದಲ್ಲಿದ್ದಾರೆ. ಓಕೆ, ಚೂರು ಬೇಗ ಫಾಸ್ಟಾಗಿ ಹತ್ತಿದ್ರೆ ನಮಗೆ ಒಳ್ಳೆಯದು. ಸೊ ಇವಾಗ ಕತ್ತೆ ಅಲ್ವಾ, ಸೊ ನಾನೊಬ್ಬ ಟಾರ್ಚ್ ಹಾಕೊಂಡು ಓಡಾಡ್ತಿದ್ರೆ ಒಳಗಡೆ ನನ್ನ ಹತ್ರನೇ ಬರ್ತದೆ ಲೈಟಿಗೆ. ವೀಕ್ ಡೇಸಲ್ಲಿ ಬಂದು ಟಿಕೆಟ್ 250 ಪ್ಲಸ್ GST. ವೀಕೆಂಡಲ್ಲಿ ಐ ಥಿಂಕ್ 450 ಪ್ಲಸ್ GST. ವೀಕೆಂಡಲ್ಲಿ ನೋಡಿಲ್ಲ, ಅದಕ್ಕೋಸ್ಕರ ನಾನು ವೀಕ್ ಡೇಯಲ್ಲಿ ಬಂದೆ, ಕಡಿಮೆ ಆಗ್ತದೆ ಅಂತ. ಓಕೆ, ಇನ್ನು ಸ್ಕಂದಗಿರಿ ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಚಿಕ್ಕಬಳ್ಳಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಹೋಗುವಾಗ ನಂದಿ ಹಿಲ್ಸ್ ಹೋಗೋ ರೋಡಲ್ಲಿ ನೀವೇನಾದ್ರು ಡೈವರ್ಷನ್ ತಗೊಂಡು ಹೋದರೆ ಸ್ಕಂದಗಿರಿಗೆ ಹತ್ತಿರ ಆಗುತ್ತೆ. ಹಾಗೂ ಇದು ಸಮುದ್ರದಿಂದ 1350 ಮೀಟರ್ ಎತ್ತರದಲ್ಲಿದೆ. ಇದೊಂದು ಗಿಡದಲ್ಲಿ ನೋಡಿ, ನಾನು ಇವತ್ತೇ ನೋಡಿದ್ದೆ ಈ ಥರ ಒಂದು ಕಾಯಿನ. ಬೆಳ್ಳಗೆ ಉಂಟು ಕಾಯಿಗಳೆಲ್ಲ. ಗಿಡ ತುಂಬ ಕಾಯಿದೆ, ಏನಂತ ಗೊತ್ತಿಲ್ಲ. ನೋಡಿ, ಚಕ್ಕುಲಿ ಹುಳ. ಆಲ್ಮೋಸ್ಟ್ ಅರ್ಧ ದಾರಿ ಹೋಗಿದ್ದೇನೆ ಆಯಿತಾ. ಈಗ ಒಂದು ಸ್ಟಾರ್ಟ್ ಆಯ್ತು ಇಲ್ಲೆಲ್ಲ ಫಾಗು. ಚಳಿ ಕೊರಿತಾ ಉಂಟು. ಅಂಥದ್ರಲ್ಲಿ ಹತ್ತಿದಾಗ ಅಷ್ಟೇ ಬೆವರಿಳಿತಾ ಉಂಟು ಮಾತ್ರ. ನನ್ನ ಹಿಂದೆ ಇದ್ದಾರಲ್ಲ ಎಲ್ಲ ಒಂದು ಕಾಣೋದಿಲ್ಲಪ್ಪ. ಗೊತ್ತಿಲ್ಲ, ನಾವು ಹೋಗುವ. ನಿಮಗೆ ಹೆದರುವಂಥ ಅವಶ್ಯಕತೆ, ದಾರಿ ತಪ್ಪಿ ಹೋಗ್ತೇವೆ ಅಂತ ಏನಿಲ್ಲ. ನಾನು ತೋರಿಸ್ತೇನೆ ಬೋರ್ಡು ನೋಡಿ. ನನ್ನ ಹಿಂದೆ ಕಾಣ್ತಾ ಉಂಟಲ್ಲ ಒಂದು ಬೋರ್ಡು, ಆ
ಆ ಬೋರ್ಡ್ ನಿಮಗೆ ದಾರಿ ತೋರಿಸ್ತದೆ ಎಲ್ಲಿ ಹೋಗಬೇಕು ಎಂತ ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಅರ್ಧ ದಾರಿ. ಈಗ ಸಮಯ ಆಗಿದೆ 4:40. ಇಲ್ಲಿ ಇನ್ಕ್ಲಿನೇಷನ್ 60 ಡಿಗ್ರಿ ಪ್ಲಸ್ ಇದೆ. ಕೆಳಗಿಂದ ಬರುವಾಗ ಅಷ್ಟು ಇತ್ತಿಲ್ಲ, ಮತ್ತು ಈಗ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆಗ್ಬೋದು ಅಂತ ಇನ್ನೊಂದು ಅನಿಸಿಕೆ. ಅಲ್ಲೆಲ್ಲಂತೂ ಆಲ್ಮೋಸ್ಟ್ 70 ಡಿಗ್ರೀಸ್ ಥರ ಇದೆ. ಸಡನ್ನಾಗಿ ಏನೋ ಮಳೆ ಬಂದರೆ ಇರಲಿಕ್ಕೆ ಒಂದು ಇದು. ಫಾಗ್ ಎಷ್ಟಿದೆ ಅಂತ ನೋಡಿ ತೋರಿಸ್ತೇನೆ. ಈ ರೇಂಜಿಗೆ ಲೈಟ್ ಕಾಣ್ತದೆ ಅಂದರೆ ಅಷ್ಟು ಫಾಗ್ ಥಿಕ್ನೆಸ್ ಇದೆ ಅಂತ. ರೊಟ್ಟಿನ ಖಜಾನೆ ಯಾರೋ ಬಂದು ಮೆಟ್ಲು ಮಾಡಿದ್ದಾರೆ. ಒಂದು ಮಂಟಪ ಬೇರೆ ಇದೆ ಒಳಗೆ ಹೋಗ. ಬರುವಾಗ ಮಾತ್ರ ಒಳ್ಳೆ ಟಾರ್ಚ್ ತರಬೇಕು. ನಾನು ಫ್ಲ್ಯಾಶ್ ಲೈಟಲ್ಲಿ ಬರ್ತೇನೆ ಹಾಗೆ ಎಲ್ಲ ಹೇಳಿದರೆ ನಿಮಗೆ ಸರಿ ಆಗ್ತದೆ. ಏನು ಕಾಣೋದಿಲ್ಲ. ಗೈಡ್ ಅಂತ ಒಬ್ಬ ಬಂದರು, ಪತ್ತೇನೆ ಇಲ್ಲ. ಇನ್ನಿಲ್ಲಿಗೆ ನಾನೇ ಗೈಡ್. ಸೌಂಡು ಕೂಡ ಕೇಳ್ತಾರೆ ಗೈಡ್ದು. ನನ್ನ ಜೊತೆ ಆಲ್ಮೋಸ್ಟ್ ಒಂದು 15 ಜನ ಇದ್ದರು ನನ್ನ ಹಿಂಗಡೆ. ಸೊ ಅವ್ರ ಸೌಂಡ್ ಕೂಡ ಕೇಳಿಸ್ತಾರೆ, ಎಲ್ಲಿದ್ದಾರೆ ಏನು ಕತೆ ಅಂತ. ಈವನ್ ಗೈಡ್ ಕೂಡ ಅಷ್ಟೇ. ಗೈಡ್ ಅಂತೂ ಹತ್ತಿದಾರೋ ಇಲ್ವೋ ಗೊತ್ತಿಲ್ಲ. ಸೊ ಬಟ್ ಬರುವಾಗ ಒಂದು ಕಾಜನ್ ಏನಂದರೆ, ನೋಡಿಕೊಂಡು ಎಲ್ಲಿ ಹುಲ್ಲು ಕಡಿಮೆ ಇದೆ ಅಂದರೆ ನಡೆದು ದಾರಿ ಸೌದಿ ಇರ್ತದಲ್ಲ ಅಂಥ ದಾರಿಗೆ ಬನ್ನಿ. ಆ ದಾರಿನ ಫಾಲೋ ಮಾಡ್ಕೊಂಡು ಬಂದರೆ ಆಯಿತು. ಟಾಪಿಗೆ ಬರ್ತೀರಾ. ಗೈಡ್ನ ಹೆಚ್ಚಿನ ಅವಶ್ಯಕತೆ ಏನಿಲ್ಲ. ಅದು ಬಿಟ್ಟರೆ ಒಂದೊಳ್ಳೆ ಗ್ರಿಪ್ ಇರುವಂಥ ಶೂಸು. ಯಾಕಂದರೆ ನೀವು ಟಾಪಿಗೆ ಬರ್ತಾ ಈ ಫಾಗ್ ಏನಾಗ್ತದೆ, ಮಿಸ್ಟಾಗಿ ಕನ್ವರ್ಟ್ ಆಗಿ ಅದು ವಾಟರ್ ಆಗಿ ಅಲ್ಲೆಲ್ಲ ಕೆಸರು ಫಾರ್ಮ್ ಆಗಿರ್ತದೆ. ಸೊ ಕೆಸರು ಇರೋದ್ರಿಂದ ಏನಾಗುತ್ತೆ ಅಂದರೆ ಜಾರುತ್ತದೆ ಸಿಕ್ಕಾಪಟ್ಟೆ ಕಡೆ, ಸುಮಾರು ಕಡೆ. ಸೊ ಅದಕ್ಕೋಸ್ಕರ ಒಳ್ಳೆ ಗ್ರಿಪ್ ಇರುವಂಥ ಶೂಸು ಮತ್ತು ಒಂದೊಳ್ಳೆ ಟಾರ್ಚ್, ಇಂಥದ್ದು ಅಥವಾ ಇಂಥದ್ದು ಒಳ್ಳೆ ಟಾರ್ಚ್ ಒಂದಿದ್ದರೆ ಬರ್ಬೋದು. ನೆಟ್ವರ್ಕ್ ಇದೆ ಮೇಲ್ಗಡೆ ಬೆಟ್ಟದ ಮೇಲೆ ಕೂಡ. ಸೊ ಅಂಥ ಒಂದು ಡಿಫಿಕಲ್ಟ್ ಏನಿಲ್ಲ. ಫಸ್ಟ್ ಟೈಮ್ ಬಿಗಿನರ್ಸ್ಗೆ ಇದು ಮೀಡಿಯಮ್ ಲೆವೆಲ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಬಿಗಿನರ್ಸ್ಗೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಆಮೇಲೆ ಟ್ರೈನ್ ಆಗಿರೋರಿಗೆ ಮೀಡಿಯಮ್ ಲೆವೆಲು. ಇನ್ನು ಪ್ರೋಗಳು ಇರ್ತಾರಲ್ಲ ಅವರಿಗೆಲ್ಲ ಈಸಿ ಲೆವೆಲ್ ಟ್ರೆಕ್ ಇದು. ಸೊ ಬರ್ಬೋದು. 350 rupees ಈಸ್ ವರ್ತ್ ಆಫ್ ಕಮಿಂಗ್. ಲೆಟ್ ಅಸ್ ಸಿ ಸನ್ರೈಸ್ ಹೆಂಗೆ ಕಾಣುತ್ತೆ ಅಂತ. ಅದ್ರ ಮೇಲೆ ನೆಕ್ಸ್ಟ್ ಡಿಪೆಂಡ್ ಆಗುತ್ತೆ. ಯಾಕಂದರೆ ಫುಲ್ ಫಾಗ್ ಕವರ್ ಇದೆ. ಅಷ್ಟು ಕ್ಲೌಡ್ ಹೆಂಗಿದೆ ಅಂತ ಕಾಣಿಸ್ತಾ ಇಲ್ಲ. ಟೋಟಲ್ 100% ಡಾರ್ಕ್ನೆಸ್ಸು. ನಾನೇನಾದ್ರು ಈ ಲೈಟ್ ಆಫ್ ಮಾಡಿದ್ರೆ 100% ಡಾರ್ಕ್ನೆಸ್ ಇಲ್ಲಿ. ಜಸ್ಟ್ ಅಲ್ಲಿ ಬರುವಾಗ ಒಂದು ಸ್ವಲ್ಪ ಪೀಪು ಅಂತ ಸೌಂಡ್ ಮಾಡ್ತದೆ. ಅದೇನು ತೊಂದರೆ ಇಲ್ಲ. ಅದೆಲ್ಲ ಮರಗಳು ಒಂದಕ್ಕೊಂದು ಟಚ್ ಆಗಿ ಬರುವಂಥದ್ದು, ಹುಳ ಎಲ್ಲ ಸೌಂಡ್ ಮಾಡುವಂಥದ್ದು. ಆಗಲೇ ಮುಗೀತು ಅಂತ ಅಂದ್ಕೊಂಡೆ. ಅರ್ಧಕ್ಕೆ ಟ್ರೆಕ್ ಇದೆ. ತಿರುಗಿ ನೋಡ್ತೀನಿ, ಇನ್ನೂ ಮೇಲೆ ಹೈಟ್ ಹೋಗ್ಬೇಕಂತಿದೆ. ಇವಾಗ ಇಲ್ಲಂತೂ ಬ್ರೀಸ್ ಜಾಸ್ತಿ ಆಗಿದೆ. ಅಂದರೆ ನಾನು 3/4 ಬಂದಿದ್ದೀನಿ ಅಂತ ಅರ್ಥ. ಇವಾಗ ಸಮಯ ಸುಮಾರು 5 ಗಂಟೆ 15 ನಿಮಿಷ ಆಗಿದೆ. ಸೊ ನನಗನ್ಸೋ ಪ್ರಕಾರ ಇನ್ನೂ ಒಂದು ಅರ್ಧ ಗಂಟೆ ಟ್ರೆಕ್ ಮಾಡೋಕ್ಕುಂಟು. ಆಗಾಗ ಟ್ರೆಕ್ ಅಂತ ಹೇಳ್ತೀನಿ, ಅದು ಟ್ರೆಕ್ ಅಲ್ಲ ಆಯಿತಾ. ಇದು ಯಾರಿಗೆ ಟ್ರೆಕ್ ಅಂತೇಳಿ ಕರ್ಕೊಂಡು ಮಾಡಿ. ಇದೊಂದು ಹೈಕ್ ಇದು. ಯಾಕಂದರೆ ಇಲ್ಲಿ ಹತ್ತಲಿಕ್ಕುಂಟು, ನಡಿಲಿಕ್ಕಲ್ಲ. ನಡೆಯೋಕ್ಕಿಂತ ಜಾಸ್ತಿ ಹತ್ತಕ್ಕಿದೆ. ಅದಕ್ಕೆ ಇದೊಂದು ಹೈಕಿಂಗ್ ಅಂತ ಹೇಳಿ ಯಾರೋ ಫ್ರೆಂಡ್ಸ್ ಅವ್ರು ಯಾರು ಇದ್ದರೆ ಕರ್ಕೊಂಡು ಬನ್ನಿ. ಎಕ್ಸೆಸಿವ್ ಸ್ಟ್ಯಾಮಿನಾ ಇರಬೇಕು ಮಾತ್ರ, ಸುಮ್ಮನೆ ತಾಮಸೆ ಅಲ್ಲ. ಇಲ್ಲಾಂದರೆ ಅರ್ಧ ದಾರಿಗೆ ಹೋಗ್ಬೇಕಾಗ್ತದೆ. ಒಳ್ಳೆ ಫಾಗ್ ಇದೆ ಮಾತ್ರ. ಆಕ್ಸಿಜನ್ 100% ಆಕ್ಸಿಜನ್. ಸದ್ಯಕ್ಕಂತೂ ನಾನು ಒಬ್ಬನೇ ಹೋಗ್ತಿದ್ದೀನಿ ಮುಂದಕ್ಕೆ. ಇಲ್ಲಿ ಒಂದು ಬೋರ್ಡ್ ಕಾಣ್ತದಲ್ಲ, ಸನ್ರೈಸ್ ಪಾಯಿಂಟ್ ಅಂತ, ಸ್ಕಂದಗಿರಿ ಸನ್ರೈಸ್ ಪಾಯಿಂಟ್ ಅಂತ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಹತ್ರ ಬಂದರೆ, ಈ ಬೋರ್ಡ್ ಹತ್ರ ಬಂದರೆ ಸನ್ರೈಸ್ ಪಾಯಿಂಟ್ ಹತ್ರ ಬಂದ ತಕ್ಷಣ ನಿಮಗೆ ಗೊತ್ತಾಗ್ತದೆ. ಆ ಬೋರ್ಡು ನಿಮಗೆ ಕಂಪ್ಲೀಟ್ ನೀವು ಪೀಕನ್ನು ತಲುಪಿದ್ದೀರಾ ಅಂತ ಒಂದು ಐಡೆಂಟಿಫಿಕೇಷನು. ಇವನ್ ಗೈಡು ಕೂಡ ಹೇಳಿದ್ರು 4 ಕಿಲೋಮೀಟ್ರ್ ಇದೆ, ಒಂದು 2 ಅವರ್ ಬೇಕಾಗ್ತದೆ ಅಂತ.
ಬಟ್ ನಾನು 1 ಗಂಟೆ 20 ನಿಮಿಷದಲ್ಲಿ ಬಂದಿದ್ದೀನಿ. ಅಂದರೆ ಅಬೌವ್ ದ ಲಿಮಿಟ್ಸ್ ಕ್ರಾಸ್ ಮಾಡಿ ಬಂದಿದ್ದೇನೆ. ನೋಡಿ, ಒಳಗಡೆ ಗುಡಿಯಲ್ಲಿ ಶಿವ ಇದೆ, ಗಣಪತಿ ಮತ್ತು ನಂದಿ ಎಲ್ಲವೂ ಇದೆ. ಈಗ ಶೂ ಬಿಚ್ಚಿ ಒಳಗೆ ಹೋಗುವ. ಕತ್ತಲೆ ಇರೋದ್ರಿಂದ ಕಾಣಿಸೋದಿಲ್ಲ ಅಷ್ಟೆ. ಓಂ ನಮಃ ಶಿವಾಯ. ಬಹುಶಃ ಈಗ ಕಾಣಬಹುದು. ಓಕೆ, ಟೈಮ್ ಆಗಿದೆ ಸುಮಾರು 6 ಗಂಟೆ 50 ನಿಮಿಷ. ಇಷ್ಟಾದರೂ ಕೂಡ ಯಾವ ಸನ್ರೈಸ್ ಇಲ್ಲ, ಏನಿಲ್ಲ. ನೋಡಿ, ಎಂಡ್ ಫುಲ್ಲು ಫಾಗಿಂದ ಕವರ್ ಆಗಿದೆ ಅಷ್ಟೆ. ಹತ್ಬೇಕಾದ್ರೇನೋ ಈಸಿಯಾಗಿ ಹತ್ಬಿಡ್ಬೋದು, ವಾಪಸ್ ಇಳಿಬೇಕಾದ್ರೆ ಮ್ಯಾಟ್ರ್ ಇರೋದು. ಯಾಕಂದರೆ ಸಿಕ್ಕಾಬಿಟ್ಟೆ ಸ್ಲಿಪ್ಪರ್ ಇದೆ, ತೋರಿಸ್ತೀನಿ. ಸೈಕ್ ಮಾಡುತ್ತೆ ಬರೋದು. ಮೇಲ್ಗಡೆ ಮಾತ್ರ ಫಾಗು, ಯಪ್ಪ. ಬರೋವಾಗೇನೋ ಪಟ್ಟಂತ ಬಂದ್ಬಿಡ್ಬೋದು, ಬಟ್ ಹೋಗುವಾಗ ದಾರಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಮತ್ತು ನೋಡಿ, ಎಲ್ಲ ಮಳೆ ಬಂದಿಲ್ಲ, ಬಟ್ ಫಾಗ್ ಇರೋದ್ರಿಂದ ಫಾಗು ಪ್ಲ್ಯಾಂಟ್ಸ್ ಮೇಲೆ ಬಿದ್ದು ಅದು ಮಿಸ್ಟ್ ವಾಟರ್ ಥರ ಬಂದು ಹರಿತಾ ಉಂಟು. ಕಾಡಿನ ಮಧ್ಯದಲ್ಲಿ ವ್ಯೂ ನೋಡ್ಬೇಕು ನಾನು ಅಂತಂದರೆ ಈ ಟೈಮ್ ಬರಬೇಡಿ. ನೋಡಿ ವ್ಯೂ ಝೂಮ್ ಮಾಡ್ದೆ ಅಂದರೆ ಕಾಣಿಸ್ಬೋದು ಅನ್ಕೋತೀನಿ. ಇನ್ನೆಷ್ಟು ಬೇಗ ಕವರಪ್ ಆಗೋಯ್ತು. ಗೈಡ್ ಹೇಳಿದ ಪ್ರಕಾರ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ರಶ್ ಇರುತ್ತಂತೆ, ಅಂದರೆ ಕ್ರೌಡ್ ಜಾಸ್ತಿ ಇರುತ್ತೆ. ಸ್ಕಂದಗಿರಿ ಬೆಟ್ಟದ ಅರ್ಧ ದಾರಿಯಿಂದ ಈಗ ಕಾಣ್ತಿರೋಂಥ ವೇವು. ಮೇಲ್ಗಡೆ ಹೋದರೆ ಏನೂ ಕಾಣಲ್ಲ. ಸನ್ರೈಸ್ ಆಲ್ರೆಡಿ ಆಗ್ಬಿಟ್ಟಿದೆ. 7 ಗಂಟೆ 5 ನಿಮಿಷ.